ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅಂದ್ಕೊಂಡೀನಿ. ನಾನು ಇವತ್ತು ನಿಮ್ಗೆ ಫ್ರೂಟ್ ಕಸ್ಟರ್ಡ್ ಮಾಡೋದನ್ನು ತೋರಿಸ್ತೀನಿ. ಯಾಕಂದ್ರೆ ಬಿಸಿಲು ಭಾಳ ಐತಿ, ಶೆಕೆ ಭಾಳ ಆಗ್ತಿರ್ತೈತಿ, ತಂಪಂತಂದ್ರೆ ತಿನ್ಬೇಕು ಅನಿಸ್ತಿರ್ತೈತಿ. ಹಾಗಾಗಿ ನೀವು ಈ ಥರ ಮನ್ಯಾಗ ಮಾಡಿಕೊಂಡು ತಿನ್ನಿರಿ. ಅದನ್ನು ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ, ನೋಡೋಣ ಬರ್ರಿ. ಯಾವ್ದು ಮಾಡ್ತೀವಿ ನಾವು ಇವತ್ತು? ಫ್ರೂಟ್ ಕಸ್ಟರ್ಡನ್ನು ಮಾಡಕ್ಕಂತೀವಿ. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಬರ್ರಿ ಹೋಗೋಣ, ಮಾಡೋಣ, ಫ್ರೂಟ್ ಕಸ್ಟರ್ಡನ್ನು ತಿನ್ನೋಣ. ನೋಡಿರಿ, ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡೀನಿ. ಅರ್ಧ ಲೀಟ್ರ್ ಹಾಲು ಹಾಕ್ಕೊಳತ್ತೀನಿ. ಈ ಹಾಲನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊತೀನಿ. ನೋಡಿರಿ, ನಾನು ಗ್ಯಾಸ್ ಸ್ವಲ್ಪ ಜಲ್ದಿ ಹಚ್ಚೋದಿಲ್ಲ. ಈಗ ಹಾಲು ಬಿಸಿ ಆಗಕ್ಕುಂತೈತಿ. ಈ ಹಾಲು ಬಿಸಿ ಆಗಕ್ಕುಂತೈತಲ್ಲ, ಇದಕ್ಕೆ ನಾವೇನು ಮಾಡಬೇಕು? ಸಕ್ಕರೆ ಹಾಕ್ಕೋಬೇಕು. ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋರಿ, ಅಂದರೆ 2 ಚಮಚದ ಮೇಲೆ ಜಾಸ್ತಿ ಹಾಕ್ಕೋರಿ. ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೋರಿ. ನಾನೀಗ 2 ಚಮಚದಷ್ಟು ಸಕ್ಕರೆ ಹಾಕ್ಕೊಳಕ್ಕಂತೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೋರಿ, ಕಡಿಮೆ ಬೇಕಾದ್ರೂ ಕಡಿಮೆ ಹಾಕ್ಕೋಬೋದು. ನಾವೀಗ ಸಕ್ಕರೆ ಹಾಕ್ಕೊಂಡೀನಿ. ಹಾಲು ಬಿಸಿ ಹಾಕೊಂತೈತಿ. ಹಾಲು ಬಿಸಿ ಆಗೋದ್ರೊಳಗೆ ನಾನು ಸಕ್ಕರೆ ಹಾಕ್ಕೊಂಡೀನಿ. 2 ಚಮಚ ಸಕ್ಕರೆ ಹಾಕ್ಕೊಂಡೇನಿ. ನೋಡಿ, ಹಾಲು ಬಿಸಿ ಮಾಡೋಕ್ಕಿಟ್ಟೇನಿ, ಸಕ್ಕರೆ ಹಾಕಿ. ಅದು ಬಿಸಿ ಆಗ್ಬಿಡ್ದು. ನಾನು ಅದಕ್ಕೆ ಏನೇನು ಬೇಕಂತ ಸಾಮಾನು ರೆಡಿ ಮಾಡ್ಕೋಬೇಕು. ಅಂದರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತ ರೆಡಿ ಮಾಡ್ಕೋಬೇಕು. ಯಾವ್ಯಾವ ಅನ್ನೋದನ್ನು ನೋಡೋಣ ಬರ್ರಿ. ನೋಡಿರಿ, ಬಾದಾಮಿ ತೊಗೊಂಡೇನಿ, ಮತ್ತು ಗೋಡಂಬಿ ತೊಗೊಂಡೇನಿ, ಮತ್ತು ದ್ರಾಕ್ಷಿ ತೊಗೊಂಡೇನಿ. ಇವು 3 ತೊಗೊಂಡೇನಲ್ಲ, ಇವನ್ನ ನಾನು ತೊಗೊಂಡು ಈಗೇನು ಮಾಡಬೇಕು? ಸಣ್ಣಗೆ ಕಟ್ ಮಾಡ್ಕೋಬೇಕು. ಹಾಲು ಮಸ್ತ್ ಕುದಿಯಾಕ ಕುಂತೈತಿ. ನೋಡಿರಿ, ಸಕ್ಕರೆ ಹಾಕಿವಲ್ಲ, ಹಾಲು ಮಸ್ತ್ ಕುದಿಯಾತೈತಿ. ಇದನ್ನು ಹಿಂಗೆ ಇನ್ನೊಂದು ಸ್ವಲ್ಪ ಕುದೀಲಿ. ಇದು ಕುದ್ದಿಂದ ನಾವು ಇದನ್ನು ಆಮೇಲೆ ತೆಳಗೆ ಇಳ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ನಾವೇನು ಮಾಡಬೇಕು? ಬಾದಾಮಿ ಗೋಡಂಬಿ ಎಲ್ಲನ ನಾವು ಸಣ್ಣಗೆ ಕಟ್ ಮಾಡ್ಕೋಬೇಕು. ಬಾದಾಮಿ ತೊಗೊಂಡೇನಿ ಮತ್ತು ಗೋಡಂಬಿ ತೊಗೊಂಡೇನಿ. ಇವನ್ನೇನು ಮಾಡಬೇಕು? ಸಣ್ಣಗೆ ಚಾಕುಲಿ ಆದರೂ ಕಟ್ ಮಾಡ್ಕೋಬೋದು. ಇಲ್ಲಾಂದ್ರೆ ನಾವು ಹಿಂಗೆ ಹೆರ್ಚೋ ಮನೇಲೆ ಹಿಂಗೆ ಹೆರ್ಚ್ಕೋಬೋದು. ಹಿಂಗೆ ಹೆರ್ಚ್ಕೊಂಡ್ರೆ ಇನ್ನೂ ಚಲೋ ಆಗ್ತೈತಿ. ಅದು ಚಲೋ ಬರ್ತೈತಿ ಒಂಥರ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನು ಬಾದಾಮಿ ಮತ್ತು ಗೋಡಂಬಿ ದ್ರಾಕ್ಷಿ ಹಾಕಂತೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಥರದ್ದೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೋದು. ಟ್ಯೂಟಿ ಫ್ರೂಟಿ ಹಾಕ್ಬೋದು, ಆಮೇಲೆ ಬ್ರೌನ್ ದ್ರಾಕ್ಷಿ ಹಾಕ್ಬೋದು. ಒಟ್ಟು ಡ್ರೈ ಫ್ರೂಟ್ಸ್ ಯಾವ್ಯಾವ್ದು ಬೇಕು ಎಲ್ಲ ಹಾಕ್ಬೋದು. ನಿಮ್ಗೆ ಇಷ್ಟವಾಯಿತು ಹಾಕ್ಕೊರಿ. ನಾನು ಮಾತ್ರ ಇವ್ನು 3 ತೊಗೊಂಡಿರೋದು. ಏನು ಉಳ್ಕಿದ್ದು ಹಾಕೋದು ಬೇಡ, ಇಷ್ಟೇ ಸಾಕು. ಇದೆಷ್ಟೇ ರುಚಿ ಚಲೋ ಆಗುತ್ತೆ ಅಂತೇಳಿ ನಾನು ಇವನಿಷ್ಟೇ ಹಾಕ್ಕೊಂಡೇನಿ. ನೀವು ಯಾವ್ದು ಬೇಕು ನೋಡಿ ಆ ಥರದ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು. ಈಗ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ, ಆವಾಗ ನಾವು ಇವನ್ನ ಕ್ಯಾನ್ಸಲ್ ಮಾಡಿ ನಾವು ಡೈರೆಕ್ಟು ರಿಯಲ್ ಫ್ರೂಟ್ಸ್ ಯಾವ್ಯಾವ ಇರ್ತಾವೆ ಅವನ್ನೆಲ್ಲ ಕಟ್ ಮಾಡಿನೂ ಹಾಕ್ಕೋಬೋದು. ನಾನು ರಿಯಲ್ ಫ್ರೂಟ್ಸನ್ನು ಹಾಕ್ಕೊಳತ್ತೀನಿ, ಅದನ್ನು ಆಮೇಲೆ ತೋರಿಸ್ತೀನಿ. ಇವಾಗ ನೋಡಿರಿ, ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡೆಲ್ಲ ಎಷ್ಟು ಚಲೋ ಬಂದೈತಿ. ಹೆರಚ್ಕೊಂಡೆ ನಾನು, ಹಾಗಾಗಿ ನೋಡಿರಿ ಎಷ್ಟು ಚಲೋ ಬಂದೈತಿ. ತರಿಯಾಗಿ ಬಂದೈತಿ. ಇವು ಬಾದಾಮಿ ಮತ್ತು ಗೋಡಂಬಿಯನ್ನು ಇದನ್ನು ಉಳಿದಿದ್ದನ್ನು ನಾನು ಏನು ಮಾಡ್ತೀನಿ? ಚಾಕುಲಿ ಕಟ್ ಮಾಡಿಕೊಂಡು ಹಾಕ್ತೀನಿ. ಇದು ಸಣ್ಣಗಾಗಿದ್ದು ಇಷ್ಟೇ ಇರಲಿ, ಇದನ್ನು ಹಾಕ್ತೀನಿ. ಇವಂತೂ ದ್ರಾಕ್ಷಿ ನಾನು ಏನು ಮಾಡೀನಿ? ಡೈರೆಕ್ಟ್ ಹಾಕ್ತೀನಿ. ಇವನೇನು ಕಟ್ ಮಾಡ್ಕೊಳ್ಳಲ್ಲ ಮತ್ತು ವಾಪಸ್ಸು ಏನು ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ಹಾಕ್ತೀನಿ. ಈಗ ನೋಡಿರಿ, ಹಾಲು ಬಿಸಿ ಐತಿ. ಈ ಹಾಲು ಬಿಸಿ ಆಗೈತಿ. ಈ ಹಾಲಿಗೆ ಈಗ ಕೆನೆ ಬಂದೈತಿ. ನೋಡಿರಿ, ಈ ಥರ ಕೆನೆ ಬಂದೈತಿ. ಆ ಕೆನೆಯನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಹಣ್ಣನ್ನು ತೊಗೊಂಡು ಅವ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಯಾವ ಹಣ್ಣು ತೊಗೊತೀನಿ ಅಂತಂದ್ರೆ, ನಾನು ದ್ರಾಕ್ಷಿ ತೊಗೊಂಡಿನಿ, ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣು ಮತ್ತು ಸೇಬು ಹಣ್ಣು ತೊಗೊಂಡಿನಿ. ನಿಮ್ಗೆ ಯಾವ್ಯಾವ ಹಣ್ಣು ಇಷ್ಟ ಆಗುತ್ತಲ್ಲ ಆ ಹಣ್ಣು ತೊಗೊಂಡು ನೀವು ಏನು ಮಾಡ್ಕೋಬೋದು? ರೆಡಿ ಮಾಡ್ಕೋಬೋದು. ಈ ಹಣ್ಣುಗಳನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ಕಟ್ ಮಾಡ್ಕೊಳ್ಳೋಣ ಬರ್ರಿ. ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇನ್ನು ನಾನು ಸಣ್ಣ ಮಾಡ್ಕೋಬೇಕು.
ನಿಮಗೆ ಹೇಳತ್ತೀನಿ. ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇವು ತಿನ್ನೋಕ್ಕಂತ್ರ ಅಲ್ಲೆಲ್ಲ ಸಣ್ಣಗೆ ಸಿಗ್ತಾವಲ್ಲ ಬಾಯಾಗ, ಭಾಳ ರುಚಿ ಆಗ್ತೈತಿ. ನಾನು ಈ ಸೇಬುಹಣ್ಣಿನ ಮೇಲಿಂದ ಸಿಪ್ಪಿ ತೆಗೆದಾದರೂ ನೀವು ಮಾಡ್ಕೋಬೋದು ಈ ಥರ. ಬ್ಯಾಡಂದ್ರೆ ಸಿಪ್ಪಿ ಧರಿಸಿಲೇ ಹಾಕ್ಬೋದು. ನಾನು ಸಿಪ್ಪಿ ಒಳಗೂ ವಿಟಮಿನ್ಸ್ ಇರ್ತೈತಿ, ಪ್ರೋಟೀನ್ಸ್ ಇರ್ತೈತಿ ಎಲ್ಲ ಇರೋದ್ರಿಂದ ನಾನು ಸಿಪ್ಪಿಯನ್ನು ತೆಗೆದಿಲ್ಲ. ನೀವು ಬೇಕಂದ್ರೆ ಸಿಪ್ಪಿ ತೆಗೆದು ಹಾಕ್ಕೋಬೋದು, ಬ್ಯಾಡಂದ್ರೆ ಹಂಗನಾದರೂ ಹಾಕ್ಕೋಬೋದು. ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಬ್ಯಾಡಂದ್ರೆ ಡೈರೆಕ್ಟ್ ಹಂಗಾದರೂ ಹಾಕ್ಕೋಬೋದು ನೀವು. ನಾನು ದ್ರಾಕ್ಷಿನ 2 ಪೀಸ್ ಕಟ್ ಮಾಡತ್ತೀನಿ. ಬೇಕಂದ್ರೆ ಬ್ಯಾಡಂದ್ರೆ ಡೈರೆಕ್ಟ್ ಹಂಗೆ ಹಾಕ್ಕೋಬೋದು. ನೋಡಿರಿ, ಈ ದ್ರಾಕ್ಷಿಯನ್ನು ಕಟ್ ಮಾಡೀನಿ. ಇದು ನೋಡ್ರಿ ಹಾರ್ಟ್ ಶೇಪ್ ಇದು ಕಟ್ ಮಾಡ್ಕೊಂಡೀನಿ. ಇದನ್ನು ವಾಪಸ್ ಜಾಯಿಂಟ್ ಮಾಡಿದೆ. ಹೆಂಗೆ ಬಂತು, ಹಾರ್ಟ್ ಶೇಪ್ ಬಂದೈತಿ ನೋಡಿರಿ. ಇಡ್ತೀನಿಲ್ಲ ತಡ್ರಿ. ನೋಡಿರಿ, ಹಂಗೆ ನಿಮ್ಗೆ ಸುಮ್ಮನೆ ಐಡಿಯಾ ತೋರಿಸಿದೆ ನಾನು. ಫ್ರೂಟ್ಸ್ ಡೆಕೋರೇಷನ್ ಮಾಡಬೇಕಾದ್ರೆ ದ್ರಾಕ್ಷಿಯನ್ನು ಈ ಥರ ಕಟ್ ಮಾಡ್ಕೊಂಡು ಡೆಕೋರೇಷನನ್ನು ಮಾಡ್ಕೋಬೋದು ನೀವು ಅಂಥೇಳಿ ಐಡಿಯಾ ತೋರಿಸಿದೆ ನೋಡಿರಿ. ಈಗ ಬಿಡಿ ಐತಿ, ಇದನ್ನು ನಾನು ಜಾಯಿಂಟ್ ಮಾಡಿದೆ ನೋಡಿರಿ. ಹಾರ್ಟ್ ಶೇಪ್ ಬಂದೈತಿ. ಈಗ ಇನ್ನೊಂದು ದ್ರಾಕ್ಷಿಯನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಆ ಥರನೇ ಕ್ರಾಸ್ ಮೇಲೆ ಹಿಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರ್ತೀವಲ್ಲ ಇವನ್ನೆರಡನ್ನು ಹಿಂಗೆ ಕೂಡಿಸ್ಕೋಬೇಕು. ಹಿಂಗೆ ಜಾಯಿಂಟ್ ಮಾಡ್ಕೊಂಡ್ವಿ ಅಂದರೆ ಇದೇನಾಗ್ತೈತಿ, ಹಾರ್ಟ್ ಶೇಪ್ ಆಗುತ್ತೆ. ಇದು ಹಾರ್ಟ್ ಶೇಪ್ ಇರೋದನ್ನು ನಾವು ಏನು ಮಾಡ್ಬೋದು, ಡೆಕೋರೇಷನ್ ಮಾಡೋಕ್ಕೆ ಪ್ರೆಸೆಂಟೇಷನ್ ಕೊಡ್ತಿರ್ತೀವಲ್ಲ ಏನಾದರೂ ಡಿಶ್ ಮಾಡಿ ಫ್ರೂಟ್ಸಿಂದು, ಆವಾಗ ಫ್ರೂಟ್ ಡೆಕೋರೇಷನ್ ಈ ರೀತಿ ಮಾಡ್ಕೋಬೋದು ನಾವು. ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಬಾಳೆಹಣ್ಣು ತೊಗೊಳತ್ತೀನಿ ನೋಡಿರಿ. ಬಾಳೆಹಣ್ಣಿದು ಇದನ್ನು ಕಟ್ ಮಾಡ್ಕೊತೀನಿ. ನಿಮಗೆ ಯಾವ್ಯಾವ ಫ್ರೂಟ್ಸ್ ಇಷ್ಟ ಆ ಥರ ಫ್ರೂಟ್ಸನ್ನು ನೀವು ತೊಗೊಂಬಂದು ಕಟ್ ಮಾಡಿ ಇದ್ರೊಳಗೆ ಹಾಕ್ಕೋಬೋದು. ಈ ಫ್ರೂಟ್ಸ್ ಡೈರೆಕ್ಟ್ ಹುಡುಗರು ತಿನ್ನಲ್ಲ ಅಂತಿರ್ತಾರೆ. ಈ ಥರ ನಾವು ಮಾಡಿ ಅದರೊಳಗೆ ಫ್ರೂಟ್ಸ್ ಹಾಕಿ ಕೊಟ್ಟರೆ ಸುಮ್ಮನೆ ತಿಂತಾರೆ. ಇಷ್ಟ ಆಗುತ್ತೆ ಫ್ರೂಟ್ಸ್ ಹಾಕಿ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಖುಷಿಲಿಂದ ಇಷ್ಟಪಟ್ಟು ತಿಂತಿರ್ತಾರೆ. ಈ ಥರನಾದರೂ ನಾವು ಮಾಡಿ ಮಕ್ಕಳಿಗೆಲ್ಲ ಕೊಡ್ಬೋದು, ನಾವು ತಿನ್ಬೋದು. ಇದರಿಂದ ಹಣ್ಣುಗಳನ್ನು ಹುಡುಗರು ಇಂಡೈರೆಕ್ಟಾಗಿ ಅಂದರೆ ಮಕ್ಕಳು ತಿನ್ನೋಂಗೆ ಆಕೈತಿ, ತಿಂತಾರೆ. ಮತ್ತು ಸಣ್ಣಗೆ ಬೇಕಂದ್ರೆ ಸಣ್ಣ ಕಟ್ ಮಾಡ್ಕೊರಿ. ನಾನು ಒಂದು ಮೀಡಿಯಮಾಗಿ ಕಟ್ ಮಾಡ್ಕೊತೀನಿ. ಬಾಯಾಗಿ ತಿನ್ನೋಕೆ ಸಿಗ್ಬೇಕು. ಇವು ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಭಾಳ ಸಣ್ಣ ಆಗ್ತೈತಿ. ಆವಾಗ ನಾವು ಫ್ರೂಟ್ಸ್ ಹಾಕಿವಿಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ದಾಳಿಂಬೆ ಹಣ್ಣು ಕಟ್ ಮಾಡ್ಕೊತೀನಿ. ನೋಡಿರಿ, ದಾಳಿಂಬೆ ಹಣ್ಣು ಬಿಚ್ಕೊಂಡೇನೆ. ಈ ದಾಳಿಂಬೆ ಹಣ್ಣು ಹಾಕ್ಕೊಳತ್ತೀನಿ. ಇವನ್ನ ತಿನ್ನೋಕೆ ಭಾಳ ಇಷ್ಟಪಡೋಂಗಿಲ್ಲ, ಯಾಕಂದ್ರೆ ಇದನ್ನು ನಾನು ಬೀಜದ ದರ್ಶಿಲಿ ಹಾಕ್ತಿರ್ತೀವಲ್ಲ, ತಿನ್ಬೇಕಾದ್ರೆ ಬೀಜನೂ ತಿನ್ಬೇಕಾಗ್ತಿತ್ತು ಅಂತೇಳಿ ನಾನು ಸ್ವಲ್ಪ ಹಾಕ್ಕೊಂಡೇನಿ. ಮತ್ತು ಇದು ದಾಳಿಂಬೆ ಯಾಕೆ ಜಾಸ್ತಿ ಕಲರ್ ಇಲ್ಲ, ಭಾಳಷ್ಟು ರೆಡ್ ಇರ್ತಾವೆ. ಇದು ಸ್ವಲ್ಪ ರೆಡ್ಡಿಶ್ ಕಡಿಮೆ ಐತಿ. ಆದರೂ ಒಟ್ಟು ದಾಳಿಂಬೆನ ಹಾಕ್ಕೊಳ್ಳಬೇಕು. ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬ್ಲಡ್ ಇನ್ಕ್ರೀಸ್ ಆಗ್ತೈತಿ ದಾಳಿಂಬೆಯಿಂದ. ಹಾಗಾಗಿ ನಾನು ದಾಳಿಂಬೆನೂ ಹಾಕ್ಕೊಳತ್ತೀನಿ. ನೋಡಿರಿ, ದಾಳಿಂಬೆನ ನಮಗೆಷ್ಟು ಬೇಕೋ ಅಷ್ಟು ಪ್ರಮಾಣ ನಾವು ಹಾಕ್ಕೋಬೋದು. ನಾವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೋಬೋದು. ಇನ್ನು ದಾಳಿಂಬೆ ಐತಿ, ನಾನು ಇನ್ನು ಬಿಚ್ಚಿ ಹಾಕ್ಕೋತೀನಿ. ಇವಾಗ ಇಷ್ಟು ದಾಳಿಂಬೆನ ಹಾಕ್ಕೊಂಡೇನೆ ಅಷ್ಟೇ. ನೋಡಿರಿ, ಇನ್ನೊಂದು ಸ್ವಲ್ಪ ದಾಳಿಂಬೆ ಹಾಕ್ಕೊಳ್ಳೋಣ. ಕಡಿಮೆ ಆಗ್ಯಾವ ಅನ್ಸತ್ತೈತಿ ನನಗೆ, ಹಾಗಾಗಿ ಇನ್ನೊಂದು ಸ್ವಲ್ಪ ದಾಳಿಂಬೆನ ಹಾಕ್ಕೊಳತ್ತೀನಿ. ಮತ್ತು ಒಂದೇ ಚಲೋ ಆತನ. ಹಾಲು ಬಿಸಿ ಆಗೈತಿ, ಕುದ್ದು 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 ಕೆನೆ ಎಲ್ಲ ಬಂದೈತಿ. ಈ ಥರ ಕೆನೆ ಬಂದಿರ್ತೈತಲ್ಲ, ಇದನ್ನು ಕೆನೆಯನ್ನು ತಕ್ಕೋಬೇಕು ನಾವು. ಈಗ ನಾ ಈ ಕೆನೆಯನ್ನು ತಗೊಳತ್ತೀನಿ. ನೋಡ್ರಿದೆ, ಈ ಕೆನೆಯನ್ನು ತಕ್ಕೋಬೇಕು. ಈಗ ಕೆನೆ ತೆಗ್ದಿನಲ್ಲ, ಕೆನೆ ತಿಂತೀವಿ ನಡಿತೈತಿ ಪರವಾಗಿಲ್ಲ ಅನ್ನೋರಾದ್ರೆ ಈ ಥರ ಕೆನೆನೂ ತಕ್ಕೋಬಂಗಿಲ್ಲ, ಹಂಗೆ ಹಾಕ್ಕೊತಾರೆ. ನಾ ಕೆನೆ ತಗೊಳತ್ತೀನಿ, ಹಾಗಾಗಿ ಕೆನೆನ ಸೈಡ್ ಇಡ್ತೀನಿ. ಈಗ ಹಾಲಂತರೂ ಭಾಳ ಸಕ್ರೆ ಜೊತೆಗೆ ಭಾಳ ಚಲೋ ಕುದ್ದಾವು, ಎಲ್ಲ ಕಾದೈತಿ, ಭಾಳ ಚಲೋ ಆಗೈತಿ. ಇದಕ್ಕೆ ನಾವೇನು ಮಾಡ್ಬೇಕು, ಕಸ್ಟರ್ಡ್ ಮಾಡಾಕೊಂತೇನೆ ಅಂತ ಏನಲ್ಲ, ಕಸ್ಟರ್ಡ್ ಪೌಡರ್ನ ಹಾಕ್ಕೋಬೇಕು.
ನಾನು ವೆನಿಲಾ ಫ್ಲೇವರಿಂದು ಕಸ್ಟರ್ಡ್ ಪೌಡರ್ ತಂದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಫ್ಲೇವರಿಂದು ಕಸ್ಟರ್ಡನ್ನು ಪೌಡ್ರ್ ತೊಗೊಂಡು ಬಂದು ನೀವು ಮಾಡ್ಕೋಬೋದು. ನಾನು ವೆನಿಲಾ ತೊಗೊಂಬಂದಿನಿ. ಇದನ್ನು ಏನು ಮಾಡ್ತೀನಿ, ಈಗ ಬಿಸಿಯಾಗಿರುವಂಥ ಹಾಲು ಅಂದರೆ ಸಕ್ಕರೆ ಜೊತೆಗೆ ಕುದ್ದಿರುವಂಥ ಹಾಲಿಗೆ ನಾನು ಈ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ ಹಂಗೆ ನೋಡ್ತೀರಿ. ಇದು ಹಾಕ್ಕೊತೀನಿ, ವೆನಿಲಾ ಪೌಡ್ರನ್ನ ಹಾಕ್ಕೊತೀನಿ. ಇದನ್ನು ನಾನು ಚಮಚಲ್ಲೇ 1 ಚಮಚ ಹಾಕ್ಕೊತೀನಿ. ಇದರಲ್ಲೇ 1 ಚಮಚ ಹಾಕ್ಕೊತೀನಿ. ನೋಡಿರಿ, ಇಲ್ಲಿ ನೋಡಿರಿ ಹಾಕ್ಕೊಂಡೀನಿ. ಆಲ್ರೆಡಿ ನಮ್ಮದು ಹಾಲಿನ ಕಲರ್ ಚೇಂಜ್ ಆಯ್ತು. ಅಂದರೆ ಇದನ್ನು ನಾವು ಡೈರೆಕ್ಟ್ ಹಾಕ್ಕೊಳಂಗಿಲ್ಲ. ಒಂದು ಸ್ವಲ್ಪ ಹಾಲಿನೊಳಗೆ 1 ಚಮಚ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊತೀವಿ. ಆದರೆ ನನಗೆ ಇದ್ರೊಳಗೆ ಡೈರೆಕ್ಟ್ ಹಾಕಿ ಮಾಡ್ಕೊತೀನಿ. ಹಿಂಗೆ ನಾವು 1 ಚಮಚ ಹಾಕ್ಕೊಂಡೇನಲ್ಲ, ಇದನ್ನು ನಿಧಾನಕ್ಕೆ ಸಣ್ಣ ನೂರಿ ಒಳಗೆ ಏನು ಮಾಡಬೇಕು, ಬೇಯಿಸ್ಬೇಕು. ಈ ಥರ ನಾವು ಬೇಯಿಸ್ಕೋಬೇಕು. ಯಾಕೆ ಬೇರೆದು ಬಟ್ಲದೊಳಗೆ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಬೇಕಪ್ಪ ಅಂತಂದ್ರೆ ಅದು ಗಂಟು ಆಗಂಗಿಲ್ಲ. ಡೈರೆಕ್ಟ್ ಹಾಕಿದ್ರೆ ಗಂಟು ಆಗುತ್ತೆ. ನನಗೆ ಏನು ಗಂಟು ಅನಿಸಿಲ್ಲ, ಹಂಗಾಗಿ ನಾನು ಡೈರೆಕ್ಟ್ ಹಾಕಿ ಮಾಡಕೊಂತೀನಿ. ನೋಡಿರಿ ಈ ಥರ ಬರ್ತೈತಿ. ಇದು ಹಾಲು ಸ್ವಲ್ಪ ಬಿಸಿ ಇದ್ದಾಗ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಹಿಂಗೆ ಚಮಚಲ್ಲಿ ಏನು ಮಾಡಬೇಕು, ಸಣ್ಣ ನೂರಿ ಒಳಗೆ ಈ ಥರ ನಾವು ಮಿಕ್ಸ್ ಮಾಡ್ಕೊತ ಇರಬೇಕು. ಅವಾಗ ಅದು ಸ್ವಲ್ಪ ಏನಾಕೈತಿ, ಗಟ್ಟಿ ಹಾಕೋಂತ ಬರ್ತೈತಿ. ಅದು ನಮಗೆ ಗೊತ್ತಾಗುತ್ತೆ, ಗಟ್ಟಿ ಹಾಕೋಂತ ಬರೋದು ಗೊತ್ತಾಗ್ತೈತಿ. ನೋಡಿರಿ ಈ ಥರ ಗಟ್ಟಿ ಹಾಕೋಂತ ಬರ್ತೈತಿ. ಈಗ ನೋಡಿರಿ ಇದು ಎಲ್ಲ ಏನಾಗೈತಿ, ಗಟ್ಟಿ ಹಾಕೋಂತ ಬರತೈತಿ. ಇದನ್ನು ನಾನು ಗ್ಯಾಸ್ಲಿಂದ ತೆಳಗೆ ಇಳಿಸ್ಕೊಂಡೀನಿ. ಈಗ ಇದನ್ನು ಬೇರೆದು ಬಟ್ಲಕ್ಕೆ ಹಾಕೋತೀನಿ. ನೋಡಿರಿ ನಾನು ಬೇರೆದು ಬಟ್ಲಕ್ಕೆ ಹಾಕ್ಕೊಳತ್ತೀನಿ. ಇದನ್ನು ಬೇಕಂದ್ರೆ ಇದು ಬೋಗಾನಿ ಒಳಗೆ ನಾವು ಇಟ್ಕೋಬೋದು, ಬೇಡ. ನೋಡಿರಿ ಈಗ ರೆಡಿ ಆಗೈತಿ. ಈಗ ರೆಡಿ ಆಗಿದ್ದನ್ನು ತೋರಿಸ್ತೀನಿ. ನೋಡಿರಿ ವೆನಿಲಾ ಫ್ಲೇವರ್ದು ರೆಡಿ ಆಗಿರೋದನ್ನು ತೋರಿಸ್ತೀನಿ. ನೋಡಿರಿ ಲೈಟ್ ಯೆಲ್ಲೋ ಐತಿ. ಇದಕ್ಕೆ ನಾವೇನು ಮಾಡ್ಕೋಬೇಕು, ಎಲ್ಲ ಹಾಕ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು ಡ್ರೈ ಫ್ರೂಟ್ಸು, ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಂಥದ್ದು ಡ್ರೈ ಫ್ರೂಟ್ಸನ್ನು ಹಾಕ್ಕೊತೀನಿ. ನೋಡಿರಿ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಆ ಥರದ್ದೆಲ್ಲ ಹಾಕ್ಕೋಬೋದಂತ ನಿಮ್ಗೆ ಹೇಳೇನು ಆಲ್ರೆಡಿ. ಈ ಥರ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಭಾಳ ಚಲೋ ಆಗ್ತೈತಿ. ಅಲ್ಲೆಲ್ಲ ಬಾಯಿಗೆಲ್ಲ ಸಿಗ್ತಾವಲ್ಲ, ರುಚಿ ಬರುತ್ತೆ, ಟೇಸ್ಟ್ ಬರುತ್ತೆ. ತಿನ್ಲಾರ್ದವ್ರು ಈ ಥರ ಸ್ವೀಟ್ನೊಳಗೆ ಹಾಕಿ ಮಾಡೋದ್ರಿಂದ ಡ್ರೈ ಫ್ರೂಟ್ಸನ್ನು ತಿಂತಾರೆ. ಇದರಿಂದ ಅವ್ರ ಆರೋಗ್ಯಕ್ಕೂ ಒಳ್ಳೆಯದಾಗ್ತೈತಿ. ನೋಡಿರಿ ಹೆಂಗೆ ಬಂದೈತೆ ಅಂತ ತೋರಿಸ್ತೀನಿ. ಇದು ಡ್ರೈ ಫ್ರೂಟ್ಸ್ ಹಾಕ್ಕೊಂಡೆ. ಈಗ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇವನ್ನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಅಷ್ಟು ಹಣ್ಣನ್ನು ಹಾಕ್ಕೋತೀನಿ. ಈಗ ಇಷ್ಟು ಹಾಕ್ಕೊಂಡೆ. ಈಗ ಏನು ಮಾಡ್ಕೋಬೇಕು, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಏನು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಹಾಕ್ಕೊಂಡಿದ್ದನ್ನು ಏನು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಚಮಚಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಹಿಂಗಾತು. ನೋಡಿರಿ
ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನೇನು ಮಾಡಬೇಕಪ್ಪ ಅಂದ್ರೇನ ಫ್ರಿಜ್ಜಿನೊಳಗೆ ಇಡಬೇಕು. ಸ್ವಲ್ಪ ತಂಪಾಗಬೇಕಿದು, ಫ್ರಿಜ್ಜಿನೊಳಗೆ ಇಡಬೇಕು. ನೋಡ್ರಿ ಈಗ ರೆಡಿ ಆಗೈತಿ. ಈಗ ಎಲ್ಲ ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡೀನಿ. ಈ ರೆಡಿ ಆಗಿರೋದನ್ನು ನಾನೇನು ಮಾಡ್ತೀನಿ, ಒಂದು 20 ನಿಮಿಷ ಫ್ರಿಜ್ಜಿನೊಳಗೆ ಇಡ್ತೀನಿ. ಅಂದ್ರೆ ತಂಪಾಗುತ್ತೆ. ಆವಾಗ ತೆಗೆದು ನಾವು ಆಮೇಲೆ ತಿನ್ಬೋದು. ಭಾಳ ರುಚಿ ಇರ್ತೈತಿ, ಭಾಳ ಟೇಸ್ಟ್ ಇರ್ತೈತಿ. ನೀವು ಈ ಥರ ಈಗ ಬ್ಯಾಸಿಗಿರೋದ್ರಿಂದ ಮನೆಯೊಳಗೆ ಹಣ್ಣು ಇರ್ತಾವೆ, ಡ್ರೈ ಫ್ರೂಟ್ಸ್ ಇರ್ತಾವೆ, ಹಾಲು ಇರ್ತೈತಿ, ಎಲ್ಲ ಇರುತ್ತೆ. ಮನೆಯೊಳಗೆ ಸಿಗುವಂತಹ ವಸ್ತುಗಳನ್ನು ತೊಗೊಂಡು ನಾವು ಈ ಥರ ಮಾಡ್ಕೊಂಡು ತಿನ್ಬೋದು. ಅಂಗಡಿ ಒಳಗಾದ್ರೆ ಕಲರ್ ಹಾಕ್ತಾರೆ, ಮತ್ತು ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ. ಆ ಥರದ್ದು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ಮನೆಯೊಳಗೆ ಈ ಥರ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಮತ್ತು ನಾವು ಈ ಥರ ಮಾಡ್ತೀವಿ ಅಂತ ಖುಷಿ ಆಗುತ್ತೆ. ನೋಡಿರಿ, ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟೊತ್ತನ ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಥರ ಮಾಡ್ಕೊಂಡು ತಿಂದು ಯಾವ ರೀತಿ ಆಗೈತೆ ಅಂತ ನನಗೆ ಕಮೆಂಟ್ ಮಾಡಿರಿ. ಮತ್ತು ನಾನು ಹೊಸ ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ಫಾಲೋ ಮಾಡಿ, ಮತ್ತು ಲೈಕು ಶೇರು ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತು ನಮಸ್ಕಾರ. ಮತ್ತೆ ಸಿಗೋಣ. ಬಾಯ್ ಬಾಯ್. ಈಗ ಫ್ರಿಜ್ನಾಗ ಇಡ್ತೇನೆ ನೋಡ್ರಿ. ಇದನ್ನು ಈಗ ಫ್ರಿಜ್ನಾಗ ಇಡ್ತೀನಿ. ಬರ್ರಿ ನೋಡಿ ಬರ್ರಿ.